ನನಗೆ ಆರ್ಯ ಸರ್ ಹತ್ರ ಮಾತಾಡೋರ್ಗೂ ನೆಮ್ಮದಿ ಇಲ್ಲ ರಮ್ಯಾ. ನಮ್ಗೆಲ್ರಿಗೂ ಗೊತ್ತಿಲ್ಲದೆ ಇರೋಂಥ ಬದುಕು ವ್ಯಕ್ತಿತ್ವ ಆರ್ಯ ಸರ್ಗಿದೆ ಅಂತ ಬೇರೆ ಯಾರಾದ್ರೂ ಹೇಳಿದ್ರೆ ಅದನ್ನ ನನ್ನ ಕೈಲಿ ಮಾತ್ರ ನಂಬಕ್ಕಾಗಲ್ಲ ರಮ್ಯಾ. ನೀನ್ ಇದನ್ನೆಲ್ಲ ತಲೆಗೆ ಹಾಕೊಂಡು ನೆಮ್ಮದಿ ಹಾಳು ಮಾಡ್ಕೋಬೇಡ. ಆರ್ಯ ಸರ್ ಹತ್ರನೇ ಮಾತಾಡ್ತೀನಿ ಅಂತ ಹೇಳ್ದಲ್ಲ, ಅಷ್ಟ್ ಮಾಡು. ಪುಷ್ಪ, ಒಂದು ನಿಮಿಷ ಕೂತ್ಕೋ, ಒಂದು ವಿಷಯ ಮಾತಾಡಬೇಕು. ಗೆಳೆಯ ಕೈಗೆ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ತಗೋತಾ ಇಲ್ಲ. ಅವತ್ತು ನಾನು ನೀಲ್ನ ಭೇಟಿ ಮಾಡಿ ಬಂದೆ ನೋಡು, ಅವತ್ತಿಂದ ಅವನು ಒಂದು ಫೋನ್ ಮಾಡಿಲ್ಲ, ಮನೆ ಕಡೆನೂ ಬಂದಿಲ್ಲ. ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ಬೇಕು. ಸುಬ್ಬು, ನೀಲು ಬೇಜಾರು ಮಾಡ್ಕೊಳ್ಳೋಂಥ ಹುಡುಗ ಅಲ್ಲ. ಅವನಿಗೇನಾರು ಬೇಜಾರಾದರೆ ಎದುರಿಗೆ ಹೇಳ್ಬಿಡ್ತಾನಷ್ಟೇ. ಮೀರಾ ಮೇಡಮು ಸಹಾಯ ಮಾಡ್ತೀನಿ ಅಂದರು, ಅವ್ರದ್ದು ಸುದ್ದಿನೇ ಇಲ್ಲ. ಸುಬ್ಬು, ಇಂಥ ವಿಷಯಗಳಲ್ಲಿ ನಾವೇ ಒಂದು ಹೆಜ್ಜೆ ಮುಂದೆ ಇಡಬೇಕು. ಅವರೆಲ್ಲ ಎಷ್ಟು ದೊಡ್ಡ ದೊಡ್ಡ ಮನುಷ್ಯರು, ಅವ್ರು ನಮ್ಮ ವಿಷಯ ನೆನೆಸ್ಕೊಂಡು ಫೋನ್ ಮಾಡ್ತಾರಾ? ಅದಕ್ಕೆ ನೇರವಾಗಿ ಆರ್ಯ ಸರ್ನೇ ಭೇಟಿ ಮಾಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಇದನ್ನೇ ನಾನು ಅವತ್ತು ಹೇಳಿದ್ದು. ಆರ್ಯ ಸರ್ ಆದರೆ ಫಟಾಫಟ್ ಅಂತ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಅಪ್ಪ ಮಲ್ಕೋ, ನಿದ್ದೆಯಲ್ಲಿ ಯಾವ ತೀರ್ಮಾನನೂ ತಗೋಬೇಡ. ಇಲ್ಲ ಪುಷ್ಪ, ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಏನೇ ಆದರೂ ಆರ್ಯ ಸರ್ನೇ ಭೇಟಿ ಮಾಡಬೇಕು ಅಂತ. ನಿಜನ ಈ ಮಾತು? ನಿನ್ನ ಮಗಳ ಥರ ಮಾತು ಚೇಂಜ್ ಮಾಡಲ್ಲ ತಾನೇ? ಏನೇ ಮಗಳ ಥರ? ಬೆಳಗ್ಗೆ ಆಫೀಸ್ಗೆ ಹೋಗಲ್ಲ ಅಂದ್ಲು, ಆಮೇಲೆ ಹೋಗ್ಬಿಟ್ಟು ಬಂದ್ಲು, ಆಮೇಲೆ ಮಾತಾಡೋಕ್ಕೆ ಮೂಡಿಲ್ಲ ಅಂತ ಕೂತಿದ್ಲು. ರಮ್ಯನ ಜೊತೆ ಹೋಗಿ ಎಷ್ಟೊತ್ತಾಯ್ತು ಮಾತಾಡ್ಕೊಂಡೇ ಕುಂತವಳು, ಇನ್ನೂ ಬಂದಿಲ್ಲ. ಅವರು ಹುಡುಗರು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ದೊಡ್ಡವರು, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಅಪ್ಪ, ನೀನು ಆಕಳಿಸ್ತಿರೋದನ್ನ ನೋಡೋಕ್ಕಾಗ್ತಿಲ್ಲ. ನಿನ್ನ ಬಾಯಿಲಿ ಬ್ರಹ್ಮಾಂಡನೇ ಕಾಣ್ತೈತೆ. ಹೋಗಿ ಮಲ್ಕೋ. ನಾಳೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು ಕಣೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ಸೀರೆಗಳ ಪಾರ್ಸಲ್ ಬಂದಿದೆ, ತರಬೇಕು. ಸುಬ್ಬು, ನಾನು ಮದುವೆ ಆದಾಗ್ಲಿಂದ ನೋಡ್ತಾ ಇದ್ದೀನಿ. ಕಷ್ಟಪಟ್ಟು ಕೆಲಸ ಮಾಡೋದು ಬಿಟ್ಟು ಒಂದಿನ ಹಬ್ಬ ಹುಣ್ಣಿಮೆ ಅಂತ ರಜಾ ಹಾಕಿ ಕಣ್ತುಂಬ ನಿದ್ದೆ ಮಾಡಿರೋದನ್ನ ನಾನು ನೋಡಿಲ್ಲ. ಒಂದ್ಸಲ ಮಗಳ ಜವಾಬ್ದಾರಿ ಎಲ್ಲ ಮುಗಿಲಿ, ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಪುಷ್ಪ, ಅನು ಬಂದ್ಲಾ? ಆಗಲೇ ನಾನು ಇನ್ನೇನು ಹೇಳಿದ್ದು, ರಮ್ಯನ ಜೊತೆ ಮಾತಾಡ್ಕೊಂಡು ಕುಂತವಳೆ, ಇನ್ನೂ ಬಂದಿಲ್ಲ ಅಂತ. ಸುಬ್ಬು, ಸುಬ್ಬು, ನಿನ್ನ ಜಾಗದೊಳ ಮಲ್ಕೋ. ರಮ್ಯಾ, ಇವೆರಡರಲ್ಲಿ ಒಂದು ಮುಟ್ಟೆ. ಸುಮ್ಮನೆ ನಡಿಯೇ. ಎಷ್ಟೇ ಆದ್ರೂ ಏನಾಗಬೇಕೋ ಅದೇ ಆಗಬೇಕು. ತಲೆ ಕೆಡ್ಸ್ಕೊಳ್ದೆ ಮನೆಗೆ ನಡಿ. ರಮ್ಯಾ ಪ್ಲೀಸ್ ಕಣೆ. ಏನು ಆರ್ಯ ಸರ್ ಒಳ್ಳೆಯವರು ಅಂತ ಬಂತಾ? ಆರ್ಯ ಸರ್ ತುಂಬಾ ಒಳ್ಳೆಯವರು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೆ ನನ್ನಿಂದ ಆರ್ಯ ಸರ್ ಜೀವಕ್ಕೇನು ಅಪಾಯ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಅದೇ ಬೆರಳು ಮುಖಾಂತರ ನಿಜ ಆಯ್ತು. ಅಂತೂ ನಾನು ಆರ್ಯ ಸರ್ ಪ್ರಾಣ ಉಳಿಸ್ದೆ. ಆದರೂ ರಮ್ಯಾ, ನಾಳೆ ಆಫೀಸಲ್ಲಿ ಚೇಂಡೆ ಸರ್ ಇರ್ತಾರೆ ಕಣೆ. ಅವ್ರ ಮುಂದೆ ನಾನು ಹೇಗೆ ಮಾತಾಡೋದು? ನೀನೇ ಹೇಳು, ಮಾತಾಡ್ತೀಯಾ? ಅಂದಮೇಲೆ ಮಾತಾಡ್ತೀಯ ಬಿಡು.
ಸರ್ ಪ್ರಾಣ ನಿಮ್ಗೆಷ್ಟು ಮುಖ್ಯನೋ ನಂಗೂ ಅಷ್ಟೇ ಮುಖ್ಯ. ಅವ್ರ ಪ್ರಾಣಕ್ಕೆ ಅಪಾಯ ತರೋಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಅನು, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಬಾ. ಅನು, ಏನು ಇಷ್ಟೊತ್ತು? ಹ್ಞೂ ಅಮ್ಮ, ರಮ್ಯಾ ಹತ್ರ ಮಾತಾಡ್ತಿದ್ದೆ. ಆಫೀಸ್ಗೆ ಹೋಗಲ್ಲ ಅಂತಿದ್ದೆ, ಎಲ್ಲ ಸರಿ ಆಯ್ತಾ? ನಾಳೆ ಬೆಳಗ್ಗೆ ಮಾತಾಡೋಣ, ಮಲ್ಕೋ ಈಗ. ಗಣಪ, ನಾಳೆ ಚೇಂಡೆ ಸರ್ನ ಎದುರಿಸೋ ಶಕ್ತಿ ನಂಗೆ ಕೊಡಪ್ಪ. ಅದೇನು ವಿಷಯ ಅಂತ ಹೇಳು ಜೊತೆ. ನನ್ನಿಂದ ಯಾಕೆ ಹೀಗೆ ತಪ್ಪಿಸ್ಕೊಂಡು ಓಡ್ತಿದ್ಯಾ? ಏನು? ಜಲಂಧರ್ ಒಳಗಿದ್ದಾನೆ. ಈಗ ನೀನು ಅವನ್ನ ನೋಡಕ್ ಬರೋದು ಬೇಡ. ಆರ್ಯನ್ ಕೈ ಕೊಳಕಾಗೋದು ಬೇಡ. ಇಷ್ಟು ದಿನ ಕೆಣಕಿದ್ದು ಅವನು ನನ್ನನ್ನು. ನಾನು ಹೋಗಿ ಅವನನ್ನು ಕಳಿಸ್ಬಿಟ್ಟು ಬರ್ತೀನಿ. ಅವನ ಪ್ರಾಣಕ್ಕೇನು? ಏನೇ ಆದರೂ ಅವನಿಗೆ 6 ತಿಂಗಳು ಆಸ್ಪತ್ರೆನೇ ತವ್ರ ಮನೆ. ಪೊಲೀಸ್ನವ್ರು ತಿಳಿಸಿದ್ಯಾ? ಮುಂದೆ ವಿಚಾರಣೆ ಅಂತ ಏನಾದರೂ ಬಂದರೆ? ಕಾಕಿಯವ್ರ ಜೊತೆ ಬಾಕಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಕಾಕಿಯವ್ರ ಜೊತೆ ನಮ್ಮಿಬ್ಬರದು ತುಂಬ ಬಾಕಿ ಇದೆ ಆರ್ಯ. ನಾನು ವಿಷಯನೆಲ್ಲ ಹೇಗೆ ಡೀಲ್ ಮಾಡಬೇಕು ಹಾಗೆ ಮಾಡಿಸಿದ್ದೀನಿ. ಕಮಿಷನರ್ ಜೊತೆ ಮಾತಾಡಿದ್ದೀನಿ. ವಿಷಯ ಎಲ್ಲೂ ಪಬ್ಲಿಕ್ ಆಗಲ್ಲ. ಲೀಗಲ್ ಆಗಿ ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಸಮಾಧಿ ಒಳಗಿರೋ ಸುದ್ದಿ ಎಲ್ಲ ಆಚೆ ಬರುತ್ತೆ.